वन पर्यावरण और जीव विज्ञान तथा जिला प्रभारी मंत्री ईश्वर खंडरे ने कहा कि विश्व गुरु बसवन्ना दुनिया में सामाजिक क्रांति करने वाले पहले व्यक्ति थे। बुधवार को सांस्कृतिक नेता विश्व गुरु बसवन्ना की 852वीं जयंती के अवसर पर शहर के बसवेश्वर सर्कल में बसवेश्वर प्रतिमा पर माल्यार्पण और पूजा अर्चना करने के बाद उन्होंने यह बात कही। हम बसवन्ना की पवित्र भूमि कल्याण में बसे हैं। 12वीं शताब्दी में कल्याण में हुई वचना क्रांति ने समानता, सामाजिक न्याय, सभी के लिए समानता और समाज में समान हिस्सेदारी लाई है। अपने वचन साहित्य के माध्यम से जाति विहीन समाज, समान समाज और श्रेष्ठताहीनता की भावनाओं को खत्म करने के लिए बसवन्ना ने प्रयास महत्वपूर्ण है। उन्होंने कहा कि आज हमें भी बसवन्ना के सिद्धांतों और संदेशों को अपना मार्गदर्शन मानकर समता मूलक समाज का निर्माण करना चाहिए तथा वचनों के उद्देश्यों को समझकर समानता के साथ मिलजुल कर रहना चाहिए। इस अवसर पर नगर प्रशासन एवं हज मंत्री रहीम खान, पूर्व मंत्री बंडेप्पा काशिमपुर, नगर परिषद अध्यक्ष मोहम्मद गौस, सीईओ डॉक्टर गिरीश बडोले, एसपी प्रदीप गुंटी, एडीसी शिव कुमार शिलवन, जिला गारंटी क्रियान्वयन समिति के अध्यक्ष अमृतराव चिनकोड़े, जयराज खंडरे, आनंद देवप्पा, बाबू वाली, पंडित चिद्री, ईश्वर सिंह ठाकुर, संजू कुमार पाटिल, मारुति बौद्धे, विजय कुमार सोनारे, बसवन्ना के प्रशंसक तथा अधिकारी उपस्थित है। कैमरामैन पुष्पराज का कवरेज। ನಮ್ಮೆಲ್ಲರಿಗೆ ಗೊತ್ತಿದೆ ಇವತ್ತೇನು ಬಸವಣ್ಣನವರು ಇದೇ ನಮ್ಮ ಪುಣ್ಯಭೂಮಿ ಬಸವ ಕಲ್ಯಾಣದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ। ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳಾಗಿದ್ದಾವೆ। ಹೆಣ್ಣಿಗಾಗಿ, ಹೊನ್ನಿಗಾಗಿ, ಅಧಿಕಾರಕ್ಕಾಗಿ ಕ್ರಾಂತಿಗಳಾಗಿದ್ದಂಥದ್ದು ಈ ಚರಿತ್ರೆಯಲ್ಲಿದೆ। ಆದರೆ ಸರ್ವ ಸಮಾನತೆಗಾಗಿ ಕ್ರಾಂತಿ ಆಗಿದ್ದಂಥದ್ದು ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತಲೇ ನಾವು ಹೇಳಬಹುದು। ಹೀಗಾಗಿ ಅವರೇನು ಇವತ್ತು ತತ್ವಾದರ್ಶಗಳಿದ್ದಾವೆ, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಬಸವಾದಿ ಶರಣರು। ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತೇಳಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬೇಯಿಸಿದ। ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಜೀವ ಜಂತುಗಳಿಗೂ ಒಳ್ಳೇದಾಗಬೇಕು ಅನ್ನುವಂಥದ್ದು ಯಾರಾದ್ರೂ ಹೇಳಿದ್ರೆ ಅದು ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ। ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ। ಇವತ್ತು ಆ ದೃಷ್ಟಿಯಿಂದ ಸಾಯಂಕಾಲ ಕಾರ್ಯಕ್ರಮ ಇದೆ। ಸಾಯಂಕಾಲ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ। ಮಾನ್ಯ ರಹೀಂ ಖಾನ್ ರವರು, ಮಾನ್ಯ ಬಂಡೆಪ್ಪ ಕಾಶಂಪುರ್ ಅವರು, ಅಧ್ಯಕ್ಷರಾದಂತ ಜಯರಾಜ್ ಖಂಡ್ರೆ ಅವರು, ಇತರ ಎಲ್ಲ ಸಮುದಾಯದ ಮುಖಂಡರು, ಬಸವ ಭಕ್ತರು ಇಲ್ಲಿದ್ದೀರಿ। ಜಿಲ್ಲಾಡಳಿತ ಇದೆ। ಇವತ್ತು ಅರ್ಥಪೂರ್ಣವಾಗಿ ಈ ಒಂದು ಬಸವ ಜಯಂತ್ಯೋತ್ಸವ ಆಚರಣೆ ಮಾಡೋಣ। ಮತ್ತೆ ಇಂಥ ಪುಣ್ಯ ಪುರುಷರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ಅಳವಡಿಸಿಕೊಳ್ಳೋದು ಬಹಳ ಕಷ್ಟ ಇದೆ। ಯಾಕೆಂದ್ರೆ ಹೇಳೋದು ಬಹಳ ಸುಲಭ ಇದೆ, ವಚನ ಹೇಳ್ತೀವಿ, ಆದರೆ ವಚನದಂತೆ ನಡೆಯುವಂಥದ್ದು ಬಹಳ ಇಂದಿನ ದಿನಮಾನಗಳಲ್ಲಿ ಇವತ್ತು ಅದು ಕಷ್ಟ ಸಾಧ್ಯ। ನಾವು ಪ್ರಯತ್ನ ಆದರೂ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ರೆ ಏನು ಸ್ವಲ್ಪ ಆದರೂ ಅದರಲ್ಲಿದ್ದಂಥದ್ದು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಸವ ಜಯಂತಿ ಆಚರಣೆ ಮಾಡಿದ್ದು ಸಾರ್ಥಕ ಆಗ್ತದೆ। ಆ ದೃಷ್ಟಿಯಿಂದ ನಾವೆಲ್ಲ ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಶೋಷಣೆ ರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಕೋರುತ್ತೇನೆ।